ಈಗಾಗಲೇ ಪುಟ್ಟಣ್ಣ ಎಲೆಕ್ಷನ್ ನಡೀತು. ಪುಟ್ಟಣ್ಣ ಅಂತೇಳಿ ಇವರಿಬ್ರು ಹೊಂದಾಣಿಕೆ ಮಾಡ್ಕೊಂಡ ಮೇಲೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದು ಚುನಾವಣೆ ನಡೀತು. ಆ ಚುನಾವಣೆಯಿಂದ ಬಿಜೆಪಿ ಜೆಡಿಎಸ್ ನಿಂದ ಒಬ್ಬರು ಅಭ್ಯರ್ಥಿಯಾಗಿದ್ದರು, ರಂಗನಾಥ್ ಅಂತೇಳಿ ವಕೀಲರು. ಬಿಜೆಪಿ ಮತ್ತು ಜೆಡಿಎಸ್ ನಿಂದ ರಂಗನಾಥ್ ಅಂತೇಳಿ ಅಭ್ಯರ್ಥಿಯಾಗಿದ್ರು. ನಮ್ಮ ಪಕ್ಷದಿಂದ ಪುಟ್ಟಣ್ಣ ಮಾಜಿ ಮೇಲ್ಮನೆಯ ಸದಸ್ಯ, ಅದೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದವರು, ಅವರನ್ನು ಅಭ್ಯರ್ಥಿ ಮಾಡಿದ್ದು. ಅವರು ದೊಡ್ಡ ಅಂತರದಿಂದ ಗೆದ್ರು. ಪುಟ್ಟಣ್ಣ ದೊಡ್ಡ ಅಂತರದಿಂದ ಗೆದ್ರು. ಇವರು ಹೊಂದಾಣಿಕೆ ಮಾಡ್ಕೊಂಡ ಮೇಲೆ ಮೊದಲನೇ ಚುನಾವಣೆ ಕುಮಾರಸ್ವಾಮಿ ಹೇಳಿದ್ರು, ಈ ಚುನಾವಣೆಯ ಫಲಿತಾಂಶ ಮುಂದಿನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಿದರು. ದಿಕ್ಸೂಚಿ, ಇದು ನಾನು ಹೇಳಿದ್ದಲ್ಲ, ಕುಮಾರಸ್ವಾಮಿ ಹೇಳಿದ್ದು ದಿಕ್ಸೂಚಿ. ಈಗ ಕುಮಾರಸ್ವಾಮಿ ಅವರೇ, ನಿಮ್ಮ ಅಭ್ಯರ್ಥಿ ಸೋಲ್ತು, ನಮ್ಮ ಅಭ್ಯರ್ಥಿ ಗೆದ್ರು. ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಯಾವುದು? ಯಾವುದ್ರಿ ಕುಮಾರಸ್ವಾಮಿ ಅವರೇ? ಹೇಳಿ ನೋಡೋಣ. ನೀವು ಅದಕ್ಕೆ ತೀರ್ಮಾನ ಮಾಡಬೇಕು. ಇವತ್ತು ಅವರು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿಯನ್ನು ಮಾಡಲಿಲ್ಲ.